ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರಾಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.
ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಸರ್ಕಾರಕ್ಕೆ 10 ಕೋಟಿ 35 ಲಕ್ಷ ರೂಪಾಯಿಗಳ ಭಾರಿ ನಷ್ಟವನ್ನು ಉಂಟು ಮಾಡಿ ಗಂಭೀರ ಕರ್ತವ್ಯ ಲೋಪವೆಸಗಿದ 10 ಜನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ದಲಿತ ಸೇನೆಯ ಮುಖಂಡ ಹನುಮಂತ ಯಳಸಂಗಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ವಿವಿಧ ತಾಲೂಕಿನ 10 ಗ್ರಾಮ ಪಂಚಾಯಿತಿಗಳಲ್ಲಿ 2023-24 ಮತ್ತು 2024-25ನೇ ಸಾಲಿನ 15ನೇ ಹಣಕಾಸು ಯೋಜನೆ ಅಡಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಸೆಕ್ಷನ್ 246(8) ಅಡಿಯಲ್ಲಿ ಪಾಲಿಸಬೇಕಾದ ನಿಯಮಗಳನ್ನು ಉಲ್ಲಂಘಿಸಿ ಸರ್ಕಾರಕ್ಕೆ 10 ಕೋಟಿ 35 ಲಕ್ಷ ರೂಪಾಯಿಗಳ ಭಾರಿ ನಷ್ಟವನ್ನ ಉಂಟು ಮಾಡಿ ಕರ್ತವ್ಯ ಲೋಪ ಎಸಗಿದ 10 ಜನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ದಲಿತ ಸೇನೆ ವಿಭಾಗೀಯ ಘಟಕ ಗುಲ್ಬರ್ಗ ವತಿಯಿಂದ ಗುಲ್ಬರ್ಗ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದು, ಸಂಬಂಧಪಟ್ಟ ಪಿಡಿಒಗಳನ್ನ ಸೇವೆಯಿಂದ ಕಡ್ಡಾಯವಾಗಿ ವಜಾಗೊಳಿಸಬೇಕು ಎಂದು ಆಗ್ರಹಿಸಿದರು. ಲೋಕಾಯುಕ್ತ SP ಅವರು ಕಂಪ್ಲೇಂಟ್ ಕೊಟ್ಟ ನಂತರ ಗುಲ್ಬರ್ಗ ಲೋಕಾಯುಕ್ತನಲ್ಲಿ 10 ಜನ ಪಿಡಿಒಗಳ ವಿರುದ್ಧ ಕೇಸ್ ರಿಜಿಸ್ಟರ್ ಆಗಿದ್ದು, ಆ ಪಿಡಿಒಗಳ ವಿರುದ್ಧ ಜಿಲ್ಲಾಡಳಿತ ಯಾವುದೇ ಆ್ಯಕ್ಷನ್ ತಗೊಳ್ಳದಿರೋದು ಮತ್ತು ಭ್ರಷ್ಟ ಪಿಡಿಒಗಳಿಗೆ ರಾಜಕೀಯ ಪ್ರಭಾವ ಇದ್ದದ್ದು, ರಾಜಕೀಯ ಸಪೋರ್ಟ್ ಇದ್ದದ್ದು, ಗುಲ್ಬರ್ಗ ಜಿಲ್ಲೆಯವರಾಗಿಂತ ಪ್ರಭಾವಿ ನಾಯಕರು ಅನಿಸುವಂಥ ಗ್ರಾಮೀಣಾಭಿವೃದ್ಧಿ ಸಚಿವರ ಹೆಸರಿನಿಂದ ಇವತ್ತು ಅವ್ಯಾಹತವಾಗಿ ಲೂಟಿ ನಡೀತಾ ಇದ್ದದ್ದು. ಯಡ್ರಾಮಿ ತಾಲೂಕಿನ ಮಳ್ಳಿ ಏನು PDO ಅವರು ಸುಮಾರು 1.1 ಕೋಟಿ 2 ಲಕ್ಷ 1 ಕೋಟಿ 2 ಲಕ್ಷ ಯಡ್ರಾಮಿ ತಾಲೂಕಿನ ಮಳ್ಳಿ PDO ಲೂಟಿ ಮಾಡ್ತಾರೆ ವಿತ್ ಡಾಕ್ಯುಮೆಂಟ್ಸ್ ಸಹಿತ. ನಾವು ಚೀಫ್ ಸೆಕ್ರೆಟರಿ ಜಿಲ್ಲಾ ಪಂಚಾಯತ್ ಹೇಳ್ತೀವಿ, ಯಾವುದೇ ಆ್ಯಕ್ಷನ್ ಆಗೋದಿಲ್ಲ. ಕೊನೆಗೆ ಇವಾಗ ಹೇಳಿದ್ರೆ ಆ್ಯಕ್ಷನ್ ಆಗೋದಿಲ್ಲ, ಜಿಲ್ಲಾ ಪಂಚಾಯತ್ ಹೇಳಿದ್ರೆ ಆ್ಯಕ್ಷನ್ ಆಗಿಲ್ಲ, ಮಂತ್ರಿಗಳು ಹೇಳಿದ್ರೆ ಆ್ಯಕ್ಷನ್ ಆಗೋದಿಲ್ಲ. ಲೋಕಾಯುಕ್ತ ಕಂಪ್ಲೇಂಟ್ ಮಾಡಿದ್ಮಾಗ ಸ್ವಲ್ಪ ಏನಪ್ಪ ಅಂದ್ರೆ ಸಂಚಲನ ಉಂಟಾಗುವಂಥದ್ದು. ಯಡ್ರಾಮಿ ತಾಲೂಕಿನ ಮಳ್ಳಿ ಒಳಗೆ 1 ಕೋಟಿ 2 ಲಕ್ಷ ರೂಪಾಯಿ, ಶಾಬಾದ್ ತಾಲೂಕಿನ ತನಸರೊಳಗೆ 1 ಕೋಟಿ 26 ಲಕ್ಷ ರೂಪಾಯಿ, ಸೇಡಂ ತಾಲೂಕಿನ ಮಳಕೇಡದ 1 ಕೋಟಿ 45 ಲಕ್ಷ ರೂಪಾಯಿ, ಕಾಳಗಿ ತಾಲೂಕಿನ ಗೋಡ್ರು ಒಳಗೆ 1 ಕೋಟಿ 5 ಲಕ್ಷ ರೂಪಾಯಿ, ಗುಲ್ಬರ್ಗ ತಾಲೂಕಿನ ಪರ್ತಾಬಾದೊಳಗೆ 90 ಲಕ್ಷ ರೂಪಾಯಿ, ಜೇವರ್ಗಿ ತಾಲೂಕಿನ ಕಲ್ಲೂರದೊಳಗೆ 99 ಲಕ್ಷ ರೂಪಾಯಿ, ಚಿಂಚೋಳಿ ತಾಲೂಕಿನ ಖರ್ಚ್ಗೇಡ್ ಗ್ರಾಮದೊಳಗೆ 82 ಲಕ್ಷ ರೂಪಾಯಿ, ಅಫಜಲ್ಪುರ ತಾಲೂಕಿನ ಮಣೂರು ಗ್ರಾಮದೊಳಗೆ 1 ಕೋಟಿ 43 ಲಕ್ಷ ರೂಪಾಯಿ, ಚಿತ್ತಾಪುರ ತಾಲೂಕಿನ ಕಡಬೂರು ಗ್ರಾಮದೊಳಗೆ 86 ಲಕ್ಷ ರೂಪಾಯಿ, ಆಳಂದ ತಾಲೂಕಿನ ಹೊದೂರದೊಳಗೆ 63 ಲಕ್ಷ ರೂಪಾಯಿ. ಇವು ನಮ್ಮ ಗಮನಕ್ಕೆ ಬಂದಂಥ ಕೆಲವು ಪಂಚಾಯತಿಗಳು. ಈ ಥರದ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರಗಳು ಇಲ್ಲಿ ನಡೀತಾ ಇದ್ದರೂ ಕೂಡ ಆಳುವಂಥ ಸರ್ಕಾರ ಮತ್ತು ಸರ್ಕಾರದ ಅಧಿಕಾರಿಗಳು ಈ ಲೂಟ್ ಮಾರ್ ದಂಧದೊಳಗೆ ಶಾಮೀಲಾಗಿದ್ದು ಅತ್ಯಂತ ಶೋಚನೀಯ. ಇವರು ಕಾಮಗಾರಿಗಳ ಹೆಸರಿನೊಳಗೆ ನಾವು ಅಲ್ಲಿ ಪಂಚಾಯತ್ ಅಭಿವೃದ್ಧಿಗಾಗಿ ಗ್ರಾಮಗಳ ಅಭಿವೃದ್ಧಿಗಾಗಿ ಇಷ್ಟೊಂದು ಕೋಟಿ ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಅಂತ ಹೇಳ್ತದೆ. ಆ ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿ ಆಗೋದು ಯಾರು ನೋಡ್ಲಿಕ್ಕಲ್ಲಿ? ಅದಕ್ಕೊಂದು ಯಾವುದೊಂದು ವಿಜಿಲೆನ್ಸ್ ಕಮಿಟಿ ಬೇಕಲ್ಲಿ. ನಿಮ್ಮದೇ ಆದ ವಿಜಿಲೆನ್ಸ್ ಕಮಿಟಿ ಅಂತ ಹೇಳ್ತೀರಿ, ಯಾರು ವಿಜಿಲೆನ್ಸ್ ಮಾಡ್ಲಿಕ್ಕತ್ತದು, ಯಾರು ಸರ್ವ್ ಅಲ್ಲಿ ರಿಪೋರ್ಟ್ ಹಾಕ್ಲಿಕ್ಕತ್ತದು, ಕೆಲಸ ಆಗಲಾರ್ದು ಕೆಲಸ ಆಗಂತ ರಿಪೋರ್ಟ್ ಹಾಕೋದು, ನೋಡ್ಲಾರ್ದು ರಿಪೋರ್ಟ್ ರೆಡಿ ಮಾಡೋದು, ನೋಡ್ಲಾರ್ದು ಹ್ಯಾಂಡ್ ಓವರ್ ಮಾಡಲಾರ್ದು ಬಿಲ್ಡಿಂಗ್ಗಳು ಹ್ಯಾಂಡ್ ಓವರ್ ಮಾಡೋದು ರಿಪೋರ್ಟ್ ಹಾಕುವಂಥದ್ದು. ಇದು ಗುಲ್ಬರ್ಗ ಅನ್ನೋದೊಂದು ಬಂದು ಹೆಂಗಾಗಿದ್ರೆ ಇದೊಂದು ಹಬ್ಬ ಆಗಿಬಿಟ್ಟದು, ಭ್ರಷ್ಟರಿಗೆ ದೊಡ್ಡ ಹಬ್ಬ. ಯಾವುದೇ ಕಾಮಗಾರಿ ಬಂತಂದ್ರೆ ಅದು ಒಬ್ಬರ ಪೊಲಿಟಿಕಲ್ ಲೀಡರ್ ಸಪೋರ್ಟ್ ಸಿಕ್ತಂದರೆ ಸಾಕು, ಅಲ್ಲೇನಪ್ಪ ಅಂದ್ರೆ ಲೂಟಿ ಆಗುವಂಥ ಕೆಲಸ ಇಲ್ಲಿ ಆಗ್ಲಿಕ್ಕತ್ತದು ನಾವು ನೋಡ್ಕತ್ತಿದ್ವಿ. ಅದ್ರ ಜೊತೆಗೇ
ಅದ್ರ ಜೊತೆಗೇ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈ ಪತ್ರಿಕಾಗೋಷ್ಠಿಯನ್ನು ನಾವು ಪ್ರೆಸ್ ನೋಟ್ ರೆಡಿ ಮಾಡಿದ್ವಿ. ಅದರೊಳಗೆಲ್ಲ ಪೂರ ಕ್ಲಿಯರಾಗಿ ಬರೆದಿದ್ವಿ. ಇಲ್ಲಿ ಪಂಚಾಯತಿ ಒಳಗೆ MLAಗಳು ಹೇಳಿದ ತಕ್ಷಣ MLA PDO MLA ಕಡೆ ಒಂದು ಲೆಟ್ರ್ ತಂದು PDO ಕೊಟ್ಟರಂದರೆ ಅವ್ರ ಅಮೌಂಟ್ ನಿಮ್ಗೆ ಕೊಟ್ಬಿಟ್ಟಿರ್ತಾರೆ. ಯಾವುದೇ ಕೆಲಸ ಇಲ್ಲ. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಮಾಡಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯನ್ನು ಸಚಿವ ಸಂಪುಟದಲ್ಲಿ ಒಪ್ಪಿ ಅದನ್ನು ಯಥಾವತ್ತಾಗಿ ಅನುಷ್ಠಾನಗೊಳಿಸಬೇಕು ಎಂದು ಕರ್ನಾಟಕ ಹಿಂದುಳಿದ ಜಾತಿಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಮಾಂತೇಶ್ ಕವಲ್ಗಿ ಸರ್ಕಾರಕ್ಕೆ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯ ಮಹಾ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಒಕ್ಕೂಟದ ವತಿಯಿಂದ ಸಮಾಜದ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ರಾಜ್ಯದ ಶೋಷಿತ ವರ್ಗವನ್ನ ಮೇಲೆತ್ತುವ ಬಸವೇಶ್ವರ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದ ಕನಸುಗಳನ್ನು ಚಾಚು ತಪ್ಪದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯನ್ನು ಸಚಿವ ಸಂಪುಟದಲ್ಲಿ ಒಪ್ಪಿ ಅದನ್ನು ಅನುಷ್ಠಾನಕ್ಕೆ ತರಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಮಾಡಿದರು. ನಾವು ಇವತ್ತು ವಿಚಾರ ಮಾಡಿದೀವಿ, ನಮ್ಮ ಒಕ್ಕೂಟ ನಿರ್ಧಾರ ಮಾಡಿದೆ, MLA ಇರಲಿ MP ಇರಲಿ ಯಾರು ಇದಕ್ಕೆ ವಿರೋಧ ಮಾಡ್ಯಾರ ಬರ್ತಕ್ಕಂಥ ದಿನಮಾನಗಳ ಅವ್ರ ವಿರುದ್ಧ ಹೋರಾಟ ಮಾಡ್ತೀವಿ. ನಮ್ಮ ಮತದಾನ ಹಕ್ಕಿದ ಮೂಲಕ ಬರ್ತಕ್ಕಂಥ ಚುನಾವಣೆಯಲ್ಲಿ ಅವರಿಗೆ ವಿರೋಧಿಸ್ತೀವಿ. ಯಾರು ಹಿಂದುಳಿದ ವರ್ಗದ ಈ ಸಮೀಕ್ಷಾ ವರದಿಯನ್ನು ವಿರೋಧ ಮಾಡ್ತಾರೆ ಅವರೆಲ್ಲರಿಗೂ ಸಹಿತ ನಾವು ವಿರೋಧ ಮಾಡ್ತಕ್ಕಂಥದ್ದನ್ನು ಖಂಡಿತವಾಗಿ ಮಾಡ್ತೀವಿ. ಆ ಕಾರಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಹೇಳ್ತಾ ಇದ್ದೀವಿ, ನೀವು ಯಾವುದಕ್ಕೂ ಇದಕ್ಕೆ ಜಗ್ಗಬಾಡ್ರಿ. ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಆಸೆಗಳನ್ನು ಈಡೇರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಜಗಜ್ಯೋತಿ ಬಸವೇಶ್ವರರ ಸಮಾಜ ಸಿದ್ಧಾಂತವನ್ನು ನೀವು ಇವತ್ತು ಅನುಷ್ಠಾನ ತರ್ತಾ ಇದ್ದೀರಿ. ನೀವು ಯಾವ ಸಭೆಗೆ, ಯಾವ ಸಮಾರಂಭ, ಯಾವ ದೊಡ್ಡ ಬೆದರಿಕೆಗೆ ಯಾವಕ್ಕೂ ಹೆದರಬೇಡ್ರಿ. ಇಡೀ 80% ಈ ಶೋಷಿತ ಸಮುದಾಯ ನಿಮ್ಮ ಬೆನ್ನಿಂದಿಗಿದೆ. ಆ ಕಾರಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನು 2ನೇ ತಾರೀಕು ಕರೆದಿದ್ರು ಕ್ಯಾಬಿನೆಟ್, ಅದು ಪೋಸ್ಟ್ಪೋನ್ ಆಗಿದೆ. 9ನೇ ತಾರೀಕು ಅದನ್ನು ನಿಗದಿ ಮಾಡಿದ್ದಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ 9ನೇ ತಾರೀಕು ಇದನ್ನು ಏನು ಹಿರಿಯ ನ್ಯಾಯವಾದಿ ಕಾಂತರಾಜ್ ಅವರ ದತ್ತಾಂಶ ಆಗಿರ್ಬೋದು, ಡಾಕ್ಟರ್ ಜಯಪ್ರಕಾಶ್ ಹೆಗಡೆ ಸಾಹೇಬರು ನೀಡಿರ್ತಕ್ಕಂಥ ಶಿಫಾರಸು ಆಗಿರ್ಬೋದು, ಅದನ್ನು ಯಥಾವತ್ತಾಗಿ ಇವತ್ತು ಸಚಿವ ಸಂಪುಟದಲ್ಲಿ ಮಂಡಿಸಬೇಕು, ಅದನ್ನು ಯಥಾವತ್ತಾಗಿ ಜಾರಿಗೆ ತರಬೇಕು, ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ನಮ್ಮ ಒಕ್ಕೂಟದಿಂದ ಹಕ್ಕೊತ್ತಾಯನ ಮಾಡ್ತಾ ಇದ್ದೀವಿ ಸರ್. ಮೇ 5ರಿಂದ 17ರವರೆಗೆ ಗಣತಿದಾರರು ಪ್ರತಿ ಮನೆಗೆ ಭೇಟಿ ನೀಡಿ ಸಮೀಕ್ಷೆ ಕೈಗೊಳ್ಳಲಿದ್ದಾರೆ. ಆದ ಕಾರಣ ನಮ್ಮ ಬಲಗೈ ಸಮುದಾಯದ ಪ್ರತಿಯೊಬ್ಬರೂ ಕೂಡ ತಪ್ಪದೆ ತಮ್ಮ ಜಾತಿಯ ಹೆಸರನ್ನು ಬರೆಸಬೇಕು ಎಂದು ಬಲಗೈ ಸಮುದಾಯದ ಮುಖಂಡ ದಿನೇಶ ದೊಡ್ಡಮನಿ ಮನವಿ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರತಿ ಮನೆ ಸಮೀಕ್ಷೆ ನಡೆಯುವ ಸಂದರ್ಭದಲ್ಲಿ ಈ ಸಮೀಕ್ಷೆಯನ್ನು ಗಂಭೀರವಾಗಿ ತೆಗೆದುಕೊಂಡು ಕಲಬುರಗಿ ಜಿಲ್ಲೆ ಮತ್ತು ಹಾಗೂ ನಗರ ಪ್ರದೇಶದಲ್ಲಿರುವ ನಮ್ಮ ಯುವ ಬಾಂಧವರು ಅತ್ಯಂತ ಜವಾಬ್ದಾರಿಯುತವಾಗಿ ಕಡ್ಡಾಯವಾಗಿ ಮುಂದೆ ನಿಂತು ನಮ್ಮ ಬಲಗೈ ಸಮುದಾಯದ ಜಾತಿಯ ಹೆಸರನ್ನು ಬರೆಸಬೇಕು ಮತ್ತು ಗಣತಿದಾರರಿಗೆ ಸಹಕಾರ ನೀಡಿ ನಮ್ಮ ಬಲಗೈ ಸಮುದಾಯದ ಪ್ರತಿಯೊಂದು ಮನೆಯ ಗಣತಿ ತಪ್ಪದೆ ಇರುವ ಹಾಗೆ ನೋಡಿಕೊಂಡು ಸಮೀಕ್ಷೆ ಮಾಡಿಸಲು ಮುಂದಾಗಬೇಕು ಮತ್ತು ಸರ್ಕಾರ ನಡೆಸುತ್ತಿರುವ ಒಳ ಮೀಸಲಾತಿ ಗಣತಿ ಸಮೀಕ್ಷೆದಾರರು ಪಾರದರ್ಶಕ ಮತ್ತು ಯಾವುದೇ ತಾರತಮ್ಯ ಆಗದ ರೀತಿಯಲ್ಲಿ ಗಣತಿ ಮಾಡಬೇಕು ಎಂದು ಮನವಿ ಮಾಡಿದರು. ಸಮೀಕ್ಷೆ ನಡೀತಕ್ಕಂಥ ಸಂದರ್ಭದಲ್ಲಿ ಅತ್ಯಂತ ಪಾರದರ್ಶಕತೆಯಿಂದ ಈ ಸಮೀಕ್ಷೆಯನ್ನು ಆಗಬೇಕಂತಕ್ಕಂಥದ್ದು ಆಗ್ರಹ ನಾವು ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಏನಂತಂದರೆ, ಈಗಾಗಲೇ ನಡೀತಿರ್ತಕ್ಕಂಥ ಸಮೀಕ್ಷೆಗಳ ಅತ್ಯಂತ ಗೊಂದಲಗಳನ್ನು ಸೃಷ್ಟಿಯಾಗಿರ್ತಕ್ಕಂಥದ್ದು. ಅವು ಯಾವುದೇ ರೀತಿ ಗೊಂದಲ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ಕೂಡ ಅದರಲ್ಲಿ ಗಮನ ಹರಿಸಬೇಕು ಅಂತೇಳಿ ನಮ್ಮದು ಒಂದು ಬೇಡಿಕೆ ಇದೆ. ಯಾಕಂದರೆ ಒಂದು ಸಮೀಕ್ಷೆ ನಡಿಬೇಕಾದ್ರೆ ಸರ್ಕಾರದ ಅತ್ಯಂತ ದುಡ್ಡು ಖರ್ಚು ಮಾಡ್ತಕ್ಕಂಥದ್ದು ಇದೆ. ಅವು ಅಷ್ಟು ದುಡ್ಡು ಸಂಗ್ರಹ ಮಾಡಿ ಖರ್ಚು ಮಾಡಿ ಇವತ್ತು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡ್ತಕ್ಕಂಥ ಕೆಲಸದಲ್ಲಿ ಸರ್ಕಾರ ಕೈಗೊಂಡಿರೋದ್ರಿಂದ ಅದಕ್ಕೆ ಆ ರೀತಿ ಮತ್ತೊಂದು ಗೊಂದಲಕ್ಕೆ ಯಾವುದೋ ಎಡೆ ಮಾಡಿಕೊಡ್ದೇ ಸರ್ಕಾರ ಭಾಳ ಗಂಭೀರವಾಗಿ ಪರಿಗಣಿಸ್ಬೇಕಂತಕ್ಕಂಥದ್ದು ಆಗ್ರಹ ನಮ್ಮದಿದೆ. ಮತ್ತು ನಮ್ಮ ಪರಿಶಿಷ್ಟ ಜಾತಿಯ ಎಲ್ಲ ಬಾಂಧವರಿಗೆ ನಾವು ಹೇಳ್ತಾ ಇದ್ದೀವಿ, ಯಾಕಂದರೆ ನಮ್ಮ ಪೀಳಿಗೆ ಆಗಿರ್ಬೋದು, ಮುಂದಿನ ಪೀಳಿಗೆಗೆ ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ದೃಷ್ಟಿಕೋನದಿಂದ ನಾವು ನಮ್ಮ ಸಮುದಾಯದ ಯುವ ಮುಖಂಡರಿಗೆ ಮತ್ತು ರಾಜಕೀಯ ಮುಖಂಡರಿಗೆ ಮತ್ತು ಎಲ್ಲ ವರ್ಗದ ಎಲ್ಲ ನಮ್ಮ ಕುಲ ಬಾಂಧವರಲ್ಲಿ ಬೇರೆ ಬೇರೆ ವರ್ಗದಲ್ಲಿ ಏನು ಕೆಲಸ ಮಾಡ್ತಿರ್ತಾರೆ ಎಲ್ಲರೂ ಇದಕ್ಕೆ ಭಾಳ ಅತ್ಯಂತ ಗಮನ ಹರಿಸಿ, ಏನು ಸಮೀಕ್ಷೆಗಾರರು ತಮ್ಮ ಮನೆಗೆ ಭೇಟಿ ಬಂದಾಗ ತಮ್ಮ ಬಡಾವಣೆಗೆ ಜಿಲ್ಲೆ ಮತ್ತು ತಾಲೂಕು ಹೋಬಳಿ ಮಟ್ಟದಲ್ಲಿ ಏನು ಬರ್ತಾರೆ ಆಯಾ ಭಾಗದ ಮುಖಂಡರುಗಳು ಅಲ್ಲಿಂದ ಯುವ ಕುಲ ಬಾಂಧವರು ಭಾಳ ಗಂಭೀರ ಮತ್ತು ಭಾಳ ಜವಾಬ್ದಾರಿಯಿಂದ ತಾವು ಆ ಸಮೀಕ್ಷೆಗಾರರು ಬಂದಂಥ ಸಂದರ್ಭದಲ್ಲಿ ಪ್ರತಿ ಮನೆಗೂ ಅವರಿಗೆ ಭೇಟಿ ಮಾಡಿಸಿ ಯಾವುದೇ ಮನೆಯನ್ನು ತಪ್ಪಲಾರ್ದಂಗೆ
ಯಾಕಂದರೆ ಬೇರೆ ಬೇರೆ ದುಡಿಲಿಕ್ಕೆ ಬೇರೆ ಕಡೆ ಹೋಗಿರ್ತಕ್ಕಂಥ ಸಂದರ್ಭಗಳು ಇವತ್ತು ನಾವು ಹಳ್ಳಿ ಪ್ರದೇಶದಲ್ಲಿ ನೋಡ್ತಾ ಇದ್ದೀವಿ. ಆದ್ರೆ ಯಾವುದೂ ಕೂಡ ತಪ್ಪಲಾರ್ದಂಗೆ ಯಾರಿಗೂ ಕೂಡ ಅನ್ಯಾಯ ಆಗದೇ ಇರೋ ರೀತಿಯಲ್ಲಿ ಇವತ್ತು ನಮ್ಮ ಕುಲ ಬಾಂಧವರು ಕೆಲಸ ಮಾಡಬೇಕಾಗಿದೆ. ಎದುರು ನಿಂತು ಅವರು ಸಮೀಕ್ಷೆಗಾರರಿಗೆ ಅವರು ನಮ್ಮ ಗಣತಿಯ ಬಗ್ಗೆ ಅಂದರೆ ನಮ್ಮ ಜಾತಿಯ ಬಗ್ಗೆ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ವಿರೋಧಿಸಿ ಮೇ 4ರಂದು ನಡೆಸಲಾಗುತ್ತಿರುವ ಬೃಹತ್ ಪ್ರತಿಭಟನಾ ಬಹಿರಂಗ ಸಭೆಗೆ ಭಾರತ ಕಮ್ಯುನಿಸ್ಟ್ ಪಕ್ಷ ಬೆಂಬಲ ಸೂಚಿಸುತ್ತಿದೆ ಎಂದು ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮೇ 4ರಂದು ಕಲಬುರಗಿಯಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನವರು ವಿವಿಧ ಪಕ್ಷಗಳು ಮತ್ತು ಸಂಘಟನೆಗಳ ಸಹಯೋಗದಲ್ಲಿ ನಡೆಸಲಾಗುತ್ತಿರುವ ಬೃಹತ್ ಪ್ರತಿಭಟನಾ ಬಹಿರಂಗ ಸಭೆಯನ್ನು ಭಾರತ ಕಮ್ಯುನಿಸ್ಟ್ ಪಕ್ಷ ಬೆಂಬಲಿಸಿ ಸಕ್ರಿಯವಾಗಿ ಭಾಗವಹಿಸಲಿದೆ. ಈ ಪ್ರತಿಭಟನಾ ಬಹಿರಂಗ ಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ವಿರೋಧಿಸಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುವ ಅರ್ಜಿದಾರರು ಆದ ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮಾಜಿ ರಾಜ್ಯಸಭೆಯ ಸದಸ್ಯರಾದ ಕಾಮ್ರೇಡ್ ಡಿ ರಾಜಾರವರು ಭಾಗವಹಿಸಿ ಮಾತನಾಡಲಿದ್ದಾರೆ ಎಂದರು. ಒಂದು ದೊಡ್ಡ ಬಹಿರಂಗ ಸಭೆ ನಡೀತದೆ, ಪ್ರತಿಭಟನಾ ಬಹಿರಂಗ ಸಭೆ ನಡೀತದೆ. ಅದಕ್ಕೆ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಸಂಪೂರ್ಣವಾಗಿ ಬೆಂಬಲಿಸಿ ಅದರೊಳಗೆ ಸಕ್ರಿಯವಾಗಿ ಭಾಗವಹಿಸಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ. ಜೊತೆಗೆ ಇನ್ನು ನಾಳೆ ನಡೀತಾ ಇರ್ತಕ್ಕಂಥ ಸಮ್ಮೇಳನ ಏನು ಪ್ರತಿಭಟನಾ ಬಹಿರಂಗ ಸಭೆ ಇದೆ, ಆ ಬಹಿರಂಗ ಸಭೆಯಲ್ಲಿ ವಕ್ಫ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ವಕ್ಫ್ ತಿದ್ದುಪಡಿ ಕಾಯ್ದೆ 2025ಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಸುಪ್ರೀಂ ಕೋರ್ಟಲ್ಲಿ ಒಬ್ಬರು ಪಿಟಿಷನರ್ ಆಗಿರ್ತಕ್ಕಂಥ ಹಾಗೂ ನಮ್ಮ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮಾಜಿ ಎಂಪಿಗಳು ಆಗಿರ್ತಕ್ಕಂಥ ಡಿ ರಾಜ ಅವರು ನಾಳೆ ಬಹಿರಂಗ ಸಭೆಯಲ್ಲಿ ಬಂದು ಭಾಗವಹಿಸಿ ಮಾತನಾಡಲಿದ್ದಾರೆ. ಯಾಕೆ ಈ ಒಂದು ಕಾನೂನನ್ನು ನಾವು ವಿರೋಧ ಮಾಡ್ತೀವಿ ಅಂತ ಹೇಳಿದರೆ, ಇದು ಸಂಪೂರ್ಣವಾಗಿ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥದ್ದು. ಸಂವಿಧಾನದ ಅನುಚ್ಛೇದ 14, ಅನುಚ್ಛೇದ 15, ಅನುಚ್ಛೇದ 25, 26 ಜೊತೆಗೆ ಖಾಸಗಿ ಆಸ್ತಿಗಳ ಹಕ್ಕು ಹಲವಾರು ವಿಷಯಗಳನ್ನು ಉಲ್ಲಂಘನೆ ಮಾಡಿರ್ತದೆ. ಫೆಡ್ರಲ್ ವ್ಯವಸ್ಥೆನೂ ಕೂಡ ಇದು ವೈಲೇಟ್ ಮಾಡ್ತದೆ. ಹಂಗೆ ಹಲವಾರು ಕಾರಣಗಳಿಂದ ಇದು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥದ್ದು. ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಅಂಶ ಇದೆ, ಇದನ್ನು ಕೈಬಿಡಿ ಅಂತ ಪಾರ್ಲಿಮೆಂಟ್ನಲ್ಲಿ ಹೇಳಿದರೂ ಕೂಡ ಬಹುಮತ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಏನು ಬೇಕಾದರೂ ಮಾಡಿದರೆ ನಡೀತದೆ ಅಂತಕ್ಕಂಥ ಒಂದು ಉದ್ದಟತನ ಇದ್ದರೆ ಅದು ತಪ್ಪಾಗ್ತದೆ, ಸಂವಿಧಾನ ವಿರೋಧಿ ಆಗ್ತದೆ. ಅದಕ್ಕೆ ಜನಾಂದೋಲನ ಒಂದೇ ದಾರಿ. ಅದಕ್ಕೆ ಯಾವುದೇ ಜನಾಂದೋಲನದಲ್ಲಿ ಶಾಂತಿಯುತವಾಗಿ ಸಂವಿಧಾನಬದ್ಧವಾಗಿ ಏನೋ ಕಾನೂನು ಚೌಕಟ್ಟು ನಡೀತದೆ, ಆ ಎಲ್ಲ ಹೋರಾಟದೊಳಗೆ ಭಾರತ ಕಮ್ಯುನಿಸ್ಟ್ ಪಕ್ಷ ಭಾಗವಹಿಸ್ತದೆ. ಆ ಕಾರಣಕ್ಕೆ ನಾಳೆ ನಡೀತಾ ಇರ್ತಕ್ಕಂಥ ಪ್ರತಿಭಟನಾ ಬಹಿರಂಗ ಸಭೆ ಇದೆ. ಆ ಬಹಿರಂಗ ಸಭೆಯಲ್ಲಿ ಪಕ್ಷದ ಎಲ್ಲ ಕಾರ್ಯಕರ್ತರು, ಎಲ್ಲ ಸದಸ್ಯರು ಮತ್ತು ಪಕ್ಷಕ್ಕೆ ಬೆಂಬಲ ಕೊಡ್ತಕ್ಕಂಥವ್ರು ಮತ್ತು ಸಾರ್ವಜನಿಕರು ಯಾರ್ಯಾರು ಸಂವಿಧಾನ ಉಳಿಸಬೇಕು ಅಂತಕ್ಕಂಥ ಆಲೋಚನೆ ಇರ್ತದೆ, ಅವರೆಲ್ಲರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸಿ ನಾಳೆ ನಡೀತಾ ಇರ್ತಕ್ಕಂಥ ಬಹಿರಂಗ ಸಭೆಯನ್ನು ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೊಳ್ತೇವೆ. ಮೇ 5ರಿಂದ ಮೇ 17ರವರೆಗೆ ನಡೆಯಲಿರುವ ಜಾತಿ ಗಣತಿ ಸಮೀಕ್ಷೆ ಹಿನ್ನೆಲೆಯಲ್ಲಿ ಮೇ 4ರಂದು ಬಲಗೈ ಸಮುದಾಯದ ಮುಖಂಡರ ಕುಲಬಾಂಧವರ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜದ ಮುಖಂಡರಾದ ಮಹಾದೇವ್ ದನ್ನಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮೇ 5ರಿಂದ ಮೇ 17ರವರೆಗೆ ನಡೆಯಲಿರುವ ಜಾತಿ ಗಣತಿ ಸಮೀಕ್ಷೆಯನ್ನು ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆ ಕೈಗೊಳ್ಳಲಿದ್ದಾರೆ. ಆದ ಕಾರಣ ಜಿಲ್ಲಾಡಳಿತಕ್ಕೆ ಮನವಿ ಮಾಡುವುದೇನೆಂದರೆ, ಈ ಬಾರಿ ಜಾತಿ ಗಣತಿ ನಡೆಸಬೇಕಾದರೆ ನಮ್ಮ ಸಮುದಾಯದ ಜನ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸ ಮಾಡಲು ತೆರಳುತ್ತಾರೆ, ಅಂತವರಿಗೆ ಸಮಯಾವಕಾಶ ನೀಡಬೇಕು ಮತ್ತು ಜಾತಿ ಗಣತಿ ಸಮೀಕ್ಷೆ ಹಿನ್ನೆಲೆಯಲ್ಲಿ ಮೇ 4ರಂದು ಕಲಬುರಗಿ ನಗರದ ಐವನ್ಶಾಹಿ ಅತಿಥಿ ಸಭಾಂಗಣದಲ್ಲಿ ಸಮಾಜದ ಬಾಂಧವರಿಂದ ಸಭೆ ಕರೆಯಲಾಗಿದೆ ಎಂದರು. ನಮ್ಮ ಒಂದು ವಿನಂತಿ ಇದೆ. ಮತ್ತು ಇದರಲ್ಲಿ ಇನ್ನೊಂದು ವಿಶೇಷವಾಗಿ ನಾನು ಒಂದು ರಿಕ್ವೆಸ್ಟ್ ಜಿಲ್ಲಾಡಳಿತದಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂತಂದ್ರೆ ಈಗ ನಮ್ಮ ಒಂದು ಕಮಿಟಿಯಲ್ಲಿ ಕೂಡ ನಾವು ಚರ್ಚೆ ಮಾಡಿದ್ವಿ. ಈ ಬೇಸಿಗೆ ಇರೋದ್ರಿಂದಾಗಿ ಸಮೀಕ್ಷೆ ಬೆಳಗ್ಗೆ ಒಂದು ಸಮೀಕ್ಷೆಗೆ ಹೋಗ್ತಾರೆ, ಆದರೆ ಉದ್ಯೋಗ ಖಾತ್ರಿ ಒಂದು ಇರೋದ್ರಿಂದಾಗಿ ಬೆಳಗ್ಗೆನೇ ಉದ್ಯೋಗ ಖಾತ್ರಿಗೆ ಹೋಗ್ತಾ ಇದ್ದಾರೆ ಜನ ಹಳ್ಳಿ ಒಳಗೆ. ಅವರು 12 ಗಂಟೆಗೆ ಬರ್ತಾರೆ. ಅದಕ್ಕೆ ಜಿಲ್ಲಾಡಳಿತ ಸ್ವಲ್ಪ ಈ ಸಮೀಕ್ಷೆಗೆ ವೈಜ್ಞಾನಿಕವಾಗಿ ಸಮೀಕ್ಷೆ ಆಗಬೇಕು, ಯಾರಿಗೆ ಅನ್ಯಾಯ ಆಗಬಾರ್ದು ಮತ್ತು ಸರಿಯಾದ ರೀತಿಯಲ್ಲಿ ಆಯಾ ಒಂದು ಒಳ ಮೀಸಲಾತಿ ಆಯಾ ಒಂದು ಜನಕ್ಕೆ ಸಿಗಬೇಕಾದ್ರಪ್ಪ ಅಂದ್ರೆ ಅವರು ಮನೆಯಲ್ಲಿ ಇರಬೇಕು. ಆ ಮನೆಯಲ್ಲಿ ಇರಬೇಕಾದ್ರೆ ಒಂದು ವಾರ ಸ್ವಲ್ಪ ಈ ಉದ್ಯೋಗ ಖಾತ್ರಿ ಯಾಕಂದ್ರೆ 5ರಿಂದ 17ನೇ ತಾರೀಕು ತನಕ ಒಂದು ಸಮೀಕ್ಷೆ ನಡೀತದೆ. ಮತ್ತು ಎರಡು ಹಂತ, ಅದು 3 ಹಂತ ಈಗ 3 ಹಂತ ತನಕ ಒಂದು ಇದು ಸಮೀಕ್ಷೆ ಇರೋದ್ರಿಂದಾಗಿ ಈ ಒಂದು ವಾರ 2 ವಾರ ಸ್ವಲ್ಪ ಉದ್ಯೋಗ ಖಾತ್ರಿಯನ್ನು ಅದು ಮುಂದೂಡಿ ಆಮೇಲೆ ಮತ್ತೆ ಕೈಗೊಂಡ್ರು ಭಾಳ ಒಂದು ಜಿಲ್ಲಾಡಳಿತ ಸಹಕಾರ ಕೊಟ್ಟರು ಭಾಳ ಅನುಕೂಲ ಆಗ್ತಕ್ಕಂಥದ್ದು. ಜಿಲ್ಲಾಡಳಿತದಲ್ಲಿ ಕೂಡ ಮುಖ್ಯವಾಗಿ
ಜಿಲ್ಲಾ ಪಂಚಾಯತಿ ಕಾರ್ಯದರ್ಶಿ, ಮುಖ್ಯ ಕಾರ್ಯದರ್ಶಿ ಅವರು ಇದೊಂದು ಆದೇಶ ಹೊರಡಿಸ್ಬೇಕು ಆಯಾ ಒಂದು ತಾಲೂಕಾ ಒಂದು ಪಂಚಾಯತಿ ಇಒಗಳಿಗದೆಲ್ಲ. ಇದು ನಮ್ಮ ರಿಕ್ವೆಸ್ಟ್ ಅದ, ಹಂಬಲ್ ರಿಕ್ವೆಸ್ಟ್ ಅದ. ಯಾಕಂದ್ರೆ ಇವ್ರು ಬಿಸಿಲದ, ಇವ್ರು ಸಮೀಕ್ಷೆಗೆ ಹೋಗ್ಬೇಕು, ಜನ ಎಲ್ಲ ಕೆಲಸಕ್ಕೆ ಹೋಗಿರಪ್ಪ ಅಂತಂದ್ರೆ ಯಾರೂ ಜನ ಸಿಗಲಿಲ್ಲ, ಏನೂ ಅಲ್ಲಿ ಮಾಹಿತಿ ಸರಿಯಾಗಿ ಸಿಗಲಿಲ್ಲ ಅಂತಕ್ಕಂಥದ್ದನ್ನು ಕೂಡ ಮತ್ತು ಇದರಲ್ಲಿ ಕೂಡ ಸ್ವಲ್ಪ ಗೊಂದಲ ಆಗ್ಬೋದು. ಅದಕ್ಕೋಸ್ಕರ 1 ವಾರ 2 ವಾರ ಈ ಉದ್ಯೋಗ ಖಾತ್ರಿಯನ್ನು ಸ್ವಲ್ಪ ಮುಂದೂಡಿ ಜಿಲ್ಲಾಡಳಿತ ಸಹಕಾರ ಕೊಟ್ಟರೆ ಭಾಳ ಉತ್ತಮವಾಗ್ತದೆ. ಮತ್ತು ಅದಕ್ಕಾಗಿ ಪತ್ರಿಕಾ ಮಾಧ್ಯಮದೊಳಗೆ ನಾವಪ್ಪ ಅಂತಂದ್ರೆ ಇದು ಒಂದು ನೀವು ಸ್ವಲ್ಪ ಇದನ್ನು ಸರಿಯಾದ ರೀತಿಯಲ್ಲಿ ಒಂದು ಸಹಕಾರ ಕೊಟ್ರೆ ಇದು ಎಲ್ಲ ಜನಕ್ಕೆ ಒಂದು ವಿಷಯನ ಮುಟ್ಟುತ್ತಪ್ಪ ಅಂದ್ರೆ ಇದು ಸಮೀಕ್ಷೆ ಭಾಳ ಒಳ್ಳೆಯ ರೀತಿಯಲ್ಲಿ ಮತ್ತು ವೈಜ್ಞಾನಿಕವಾದಂಥ ಒಂದು ಸಮೀಕ್ಷೆ ಆಗ್ತದೆ. ದಾಸ್ತಾನುಗಳು ಸರಿಯಾದ ರೀತಿಯಲ್ಲಿ ಸಿಕ್ಕರೆ ಇದು ಸರಿಯಾದ ಎಲ್ಲ ಆಯಾ ಒಂದು 101. ಅಫ್ಜಲ್ಪುರ ತಾಲೂಕಿನ ಗೊಬ್ಬರಬಿ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಹಾಗೂ ಬಹಿರಂಗ ಸಮಾವೇಶವನ್ನು ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಉದ್ಘಾಟಿಸಿ ಮಾತನಾಡಿದರು. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಗೊಬ್ಬರಬಿ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಮಾಡಿ ನಂತರ ಬಹಿರಂಗ ಸಮಾವೇಶವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಉದ್ಘಾಟಿಸಿ ಮಾತನಾಡಿದರು. ಸರ್ ಸ್ವಲ್ಪ ವೈಡ್ ಆಗಿ ಹಿಡಿಯಕ್ಕೆ ಬರ್ತಾ ಇಲ್ಲ ಫೋಟೋ ಸ್ವಲ್ಪ ಸರಿ ಸರ್ ಎಲ್ಲರೂ ವೈಡ್ ಆಗಿ ಸರ್ ಇಲ್ಲಿ ಸರ್ ಸ್ವಲ್ಪ ಮೀಡಿಯಾಗೆ ಅವಕಾಶ ಮಾಡ್ಕೊಡಿ ಪ್ಲೀಸ್. ಸ್ವಲ್ಪ ವೈಡ್ ಆಗಿ ಸರ್ ಎಲ್ಲರೂ ಕಾಣ್ತಾ ಇಲ್ಲ ಸರ್ ಸ್ವಲ್ಪ ಒಳ್ಳೆ ಕಾಣ್ತಾನೆ ಇಲ್ಲ ನೀವು ಮಾಡಿ ಜೋರಾದ ಚಪ್ಪಾಳೆ ತರಬೇಕು. ಈಗ ಈ ಬೃಹತ್ ಸಮಾವೇಶ ಈಗ ಉದ್ಘಾಟನೆ ಆಯಿತು. ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಮಾನ್ಯ MOI ಪಾಟೀಲ್ ಸಾಹೇಬರು, ವೇದಿಕೆ ಮೇಲೆ ಎಲ್ಲ ಗಣ್ಯಾತಿಗಣ್ಯರು, ಸನ್ಮಾನ್ಯ ಶಾಸಕರುಗಳು, ಮಾಜಿ ಮಂತ್ರಿಗಳು, ವೇದಿಕೆ ಮೇಲೆ ಎಲ್ಲ ಗಣ್ಯಾತಿಗಣ್ಯರಿದ್ದಾರೆ. ಈಗ ಜ್ಯೋತಿ ಬೆಳೆಸಿದ್ದಾರೆ. ಸಮಾರಂಭ ಉದ್ಘಾಟನೆ ಆಯಿತು. ಈಗ ದೊಡ್ಡ ಮಾಲೆಯಿಂದ ಈಗ ಏಕಕಾಲಕ್ಕೆ ಸನ್ಮಾನ ಸತ್ಕಾರ ಆಗ್ತಾ ಇದೆ. ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ MOI ಪಾಟೀಲ್ ಸಾಹೇಬರು ನಮ್ಮ AICCಯ ಮಾನ್ಯ ಅಧ್ಯಕ್ಷರಿಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ವಿಶೇಷ ಸತ್ಕಾರವನ್ನು ಪಂಚಲವಾದ ಒಂದು ದೊಡ್ಡದಾದ ಒಂದು ಮೂರ್ತಿಯನ್ನು ಕೊಟ್ಟು ದೊಡ್ಡ ಮಾಲೆಯೊಂದಿಗೆ ಈಗ ಏಕಕಾಲಕ್ಕೆ ದೊಡ್ಡ ಮಾಲೆಯನ್ನು ಏಕಕಾಲಕ್ಕೆ ಈಗ ಸನ್ಮಾನ ಆಗ್ತಾ ಇದ್ದಾರೆ. ಸನ್ಮಾನ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ಜೋರಾದ ಚಪ್ಪಾಳೆ, ದೊಡ್ಡ ಮಾಲೆ, ದೊಡ್ಡ ಚಪ್ಪಾಳೆ ಬರಬೇಕು. बाबा साहब का अपमान हुआ, बाबा साहब का अरे अपमान तो तुमने किया। आरएसएस और बीजेपी ने जन्मता बाबा साहब के खिलाफ थे और आज तुम दूसरों को बोलते हैं कि कांग्रेस ने अपमान किया। कांग्रेस ने, अगर कांग्रेस ऐसा करती तो नेहरू जी अपने कैबिनेट में कानून मंत्री बनाते थे. ಯಾರಾದರೂ
ಸರಿ ಹೋಗಲಿಲ್ಲ ಅಂದರೆ ಅವರಿಗೆ ತನ್ನ ಮಂತ್ರಿಮಂಡಲದಲ್ಲಿ ತೆಗೆದುಕೊಳ್ತಾರ, ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಮಾಡ್ತಾರ. ನಾನು ನಿಮಗೆ ಮುಂದೆ ಹೇಳ್ತೀನಿ ಹೇಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ನೆಹರು ಅವರು ಸೇರಿ ಈ ಅಡಲ್ಟ್ ಫ್ರೆಂಚೈಸ್ ಮಾಡಿದ್ರು. ಭಾಳಷ್ಟು ಇವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ತಯಾರು ಮಾಡುವಾಗ ಏನು ಚರ್ಚೆಗಳಾದವು, ಆ ಚರ್ಚೆ ಆಗುವಾಗ ಭಾಳಷ್ಟು ಜನ ಹೆಣ್ಣು ಮಕ್ಕಳಿಗೆ, ನಮ್ಮವರಿಗೆ, ತಾಯಿಂದರಿಗೆ ಓಟಿನ ಅಧಿಕಾರ ಕೊಡಬಾರ್ದು ಅಂಥೇಳಿ ಪಾರ್ಲಿಮೆಂಟ್ನಲ್ಲಿ ಹೋರಾಟ ಮಾಡಿದಂಥ ಜನ ಇವತ್ತು ಭಾಳಷ್ಟು ಬೇರೆ ಕಡೆ ಇದ್ದಾರೆ, ಬೇರೆ ಪಾರ್ಟಿಯಲ್ಲಿ. ಯಾರು ಗ್ರಾಜ್ಯುಯೇಟ್ ಇರ್ತಾರೋ, ಯಾರಿಗೆ ಹೊಲ ಇದೆ, ಯಾರು ಟ್ಯಾಕ್ಸ್ ಕೊಡ್ತಾರೋ ಅಂಥವರಿಗೆ ಮಾತ್ರ ಓಟಿನ ಹಕ್ಕು ಕೊಡಬೇಕು ಅಂಥೇಳಿ ಭಾಳ ಜನರ ಬೇಡಿಕೆ ಇತ್ತು. ಆವಾಗ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಇಲ್ಲ, ಈ ದೇಶದಲ್ಲಿ ಯಾರು ಹುಟ್ಟಿದಾರೋ ಅವರು ಯಾರೇ ಇರಲಿ, ಏನೇ ಕ್ವಾಲಿಫಿಕೇಶನ್ ಇರಲಿ, ಅವ್ರಿಗೆ ಜಮೀನು ಇರಲಿ ಬಿಡಲಿ ಏನೇ ಇರಲಿ, ಅವರಿಗೆ 21 ವರ್ಷ ಆದರೆ ಓಟಿನ ಅಧಿಕಾರ ಕೊಡಲೇಬೇಕು ಅಂಥೇಳಿ ಅವರು ಬರೆದಿತ್ತು. ಅದು ನಂತರ ಈಗ ನಾವು ರಾಜೀವ್ ಗಾಂಧಿ ಅವರು ಅದಕ್ಕೆ 18 ವರ್ಷ ಮಾಡಿದ್ರು. ನೀವು ಅರ್ಥ ಮಾಡ್ಕೊಳ್ಳಿ, ಯಾರು ನಿಮಗೋಸ್ಕರ ಹೋರಾಟ ಮಾಡಿದಾರೋ, ಯಾರು ನಿಮಗೋಸ್ಕರ ಜನರ ಹತ್ರ ಅವಮಾನಿತಗೊಂಡಿದ್ದಾರೋ ಅವ್ರ ಬಗ್ಗೆ ಚಿಂತನೆ ಮಾಡಿ ಅವರ ಫೋಟೋವನ್ನು ಇಟ್ಟು ನೀವು ಪೂಜೆ ಮಾಡಬೇಕು. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯ ಶಾಸಕರು, ಗಣ್ಯರು, ಗ್ರಾಮಸ್ಥರು ಭಾಗಿಯಾಗಿದ್ದರು. ಕಾಶ್ಮೀರದ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡವಿದ್ದು, ಈ ವಿಚಾರದ ಕುರಿತು ಮಾತನಾಡಿದ ಸಚಿವ ಜಮೀರ್ ಅಹಮದ್, ಮೋದಿ, ಅಮಿತ್ ಶಾ, ಕೇಂದ್ರ ಸರ್ಕಾರ ನನಗೆ ಅವಕಾಶ ನೀಡಿದಲ್ಲಿ ನಾನು ಯುದ್ಧಕ್ಕೆ ಹೋಗುತ್ತೇನೆ ಎಂದು ಎದೆತಟ್ಟಿ ಹೇಳಿದರು. ಈ ಕುರಿತು ಹೊಸಪೇಟೆಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಸಚಿವ ಜಮೀರ್ ಖಾನ್, ಮೋದಿ, ಅಮಿತ್ ಶಾ, ಕೇಂದ್ರ ಸರ್ಕಾರ ನನಗೆ ಅವಕಾಶ ಕೊಟ್ಟರೆ ನಾನು ಯುದ್ಧಕ್ಕೆ ಹೋಗಲು ಸಿದ್ಧ. ಪಾಕಿಸ್ತಾನದ ಜೊತೆಗೆ ಎಂದಿಗೂ ನಮಗೆ ಸಂಬಂಧವಿಲ್ಲ. ಪಾಕಿಸ್ತಾನ ಯಾವತ್ತಿಗೂ ನಮ್ಮ ಶತ್ರು ದೇಶನೇ. ಕೇಂದ್ರ ಸರ್ಕಾರ ಪಾಕಿಸ್ತಾನದ ಮೇಲೆ ಯುದ್ಧ ಸಾರಲಿ. ಮೋದಿ, ಅಮಿತ್ ಶಾ ಮತ್ತು ಕೇಂದ್ರ ಸರ್ಕಾರ ನನಗೆ ಅವಕಾಶ ಕೊಡಲಿ. ನಾನು ಯುದ್ಧ ಮಾಡೋದಕ್ಕೆ ಸಿದ್ಧ ಎಂದು ಎದೆ ತಟ್ಟಿ ಹೇಳಿದರು. ನಾವು ನಾನು ಮುಂಚೆ ಹೇಳ್ತಾ ಇದ್ದೆ, ಭಾಳ ಸತಿ ಹೇಳ್ತೀನಿ ನಾನು, ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ. ಯುದ್ಧ ಮಾಡಬೇಕಂದ್ರೆ ರೆಡಿ. ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ. ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ. ನಡೀರಿ, ಹೋಗ್ಬಿಡುವ, ನಾನು ಹೋಗ್ತೀನಿ ರೀ. ಬೇಕಾದರೆ ಸುಸೈಡ್ ಬ್ಯಾಗ್ ಹಾಕ್ತೀನಿ ನಾನು. ಓಪನ್ ನಾನು ಹೇಳ್ತಲ್ಲ, ಕೇಳಿಲಿ, ನಾನು ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ. ಈ ದೇಶಕ್ಕೋಸ್ಕರ ನನ್ನ ಗತಿ ಇದ್ರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಕೊಳ್ಳಿ, ಅಲ್ಲ ಮೇಲೆ ಆಣೆ, ದೇವ್ರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ. ನಡಿ. ಭಾರತದ ಐಕ್ಯತೆಗಾಗಿ ಮೋದಿ ಸರ್ಕಾರ ಏನೇ ಕ್ರಮ ತೆಗೆದುಕೊಂಡರೂ ನಮ್ಮ ಬೆಂಬಲವಿದೆ. ಎಲ್ಲ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕ್ರಮ ಕೈಗೊಳ್ಳಬೇಕು ಎಂದು ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು. ಕಲಬುರಗಿಯ ವಿಮಾನ ನಿಲ್ದಾಣದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರೀ ಭಾಷಣ ಮಾಡಿಕೊಂಡು ಕುಳಿತರೆ ಆಗೋಲ್ಲ, ನಮ್ಮನ್ನ ಕೆಣಕಿದವರಿಗೆ ತಕ್ಕ ಉತ್ತರ ಕೊಡಬೇಕು. ಆದ್ರೆ ಇದರಲ್ಲಿಯೂ ರಾಜಕೀಯ ಆಗಬಾರದು. ನಮ್ಮ ದೇಶವನ್ನ ಕೆಣಕಿದ್ರೆ ನಾವು ಸುಮ್ಮನಿರಬಾರದು. ಜಾತಿ ಜನಗಣತಿ ಬಗ್ಗೆ ನಾವು ಮೊದಲೇ ಆಗ್ರಹ ಮಾಡಿದ್ವು, ಆದ್ರೆ ಆವಾಗ ಜಾತಿ ವಿಷಯ ಬೀಜ ಬಿತ್ತುತ್ತಾರೆ ಅಂತ ನಮ್ಮನ್ನ ಹೀಯಾಳಿಸಿದ್ರು. ಬಿಹಾರ್ ಚುನಾವಣೆ ಗಿಮಿಕ್ ಇರಬಹುದು, ಆದ್ರೆ ನಾನು ಅದರ ಬಗ್ಗೆ ಮಾತನಾಡುವುದಿಲ್ಲ. ದುರುದ್ದೇಶದಿಂದ ನೀವು ನಡೆದುಕೊಂಡ್ರೆ ಯಾರು ಸಹಿಸಲ್ಲ. ಒಳ್ಳೆಯ ಉದ್ದೇಶದಿಂದ ಮಾಡಿ ಪಾಕಿಸ್ತಾನದ ಮೇಲೆ ಕ್ರಮ ಆಗಲಿ ಅಂತ ನಾವು ಬೆಂಬಲ ಕೊಟ್ಟಿದ್ದೇವೆ. ನಮಗೆ ದೇಶ ಮುಖ್ಯ, ಹೀಗಾಗಿ ಯಾವುದೇ ಕ್ರಮ ಕೈಗೊಂಡ್ರೂ ನಮ್ಮ ಬೆಂಬಲ ಇರುತ್ತದೆ ಎಂದು ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು. ಮೊದಲು ಕೂಡ ಕೆಲವೊಂದು 5-6 ಕಂಡೀಷನ್ ಹಾಕಿದ್ರು, ಈಗೂ ಕೂಡ ಹಾಕಿದ್ದಾರೆ. ಅದ್ರಾಗ ನೋಡಿ, ಇದ್ರಾಗ ನಾವು ಹೇಳ್ತಕ್ಕಂಥದ್ದು ಏನೂ ಇಲ್ಲ. ನಾನು ಸ್ಪಷ್ಟವಾಗಿ ನಿಮ್ಮಲ್ಲೇ ಇಲ್ಲೇ ಇದ್ದಾಗ ಗುಲ್ಬರ್ಗಾದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಹೇಳಿದ್ದೇವೆ, ದೇಶದ ಐಕ್ಯತೆಗಾಗಿ ಏನೇ ಒಳ್ಳೇದು ಮಾಡಿದ್ರೆ ನಮ್ಮ ಪಕ್ಷದ ಬೆಂಬಲ ಇದೆ ಅಂತ ನಾವು ಹೇಳಿದ್ದೇವೆ. ಅಪೋಸಿಷನ್ ಪಾರ್ಟಿದು ಬೆಂಬಲ. ಈಗ ಇದನ್ನು
ಅವರು ಎಲ್ಲರಿಗೂ ವಿಶ್ವಾಸನಾಗಿ ತೆಗೆದುಕೊಂಡು ಏನು ಹೆಜ್ಜೆ ಇಡ್ತಾರೋ ಅದನ್ನು ನಾವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೇವೆ, ಮಾಡ್ತೇವೆ. ಆದರೆ ದುರುದ್ದೇಶದಿಂದ ಅಥವಾ ಪಬ್ಲಿಸಿಟಿಗೋಸ್ಕರ ಅಥವಾ ತಮ್ಮ ಪಕ್ಷ ದೃಷ್ಟಿಯಿಂದ ಈ ಕೆಲಸವನ್ನು ಮಾಡಿದ್ರೆ ಅದಕ್ಕೆ ಯಾರೂ ಮೆಚ್ಚೋದಿಲ್ಲ. ಅದಕ್ಕೆ ಬಂದು ಯಾವುದೇ ದೇಶ ನಮ್ಮಲ್ಲಿ ದಾಳಿ ಮಾಡಿದಾಗ ನಾವು ಸುಮ್ಮನೆ ಕೂಡೋಕ್ಕಾಗೋದಿಲ್ಲ. ಅದು ಇವರು ಫೈಟ್ ಮಾಡಬೇಕು, ಇವರು ಹೋರಾಟ ನಡೆಸಬೇಕು ಮತ್ತು ನಮ್ಮ ಜನರ ರಕ್ಷಣೆ ಮಾಡಬೇಕು. ಇದು ಭಾಳ ಮುಖ್ಯ. ಇದು ಮಾಡಬೇಕು. ಬರೀ ಭಾಷಣ ಮಾಡ್ದ ಹೇಳ್ದ ಅಷ್ಟಕ್ಕೆ ಅಲ್ಲ ಇದು. ಮತ್ತು ನಾವು ಇದನ್ನು ಹೇಳೋದಿಲ್ಲ ಸುಮ್ಮನೆ ಜಗಳ ಮಾಡಿ ಅಂತ. ಯಾವಾಗ ಅವ್ರು ನಮಗೆ ಕೆಣಕಿದ್ದಾರೆ ಅಂದಾಗ ನಾವು ಅದರ ಒಂದು ತೀರ್ಮಾನನ ಅಂದರೆ ಅದರದ ಇದನ್ನು ತೊಗೊಳ್ಬೇಕು. ಏನು ಹೇಳ್ತೀನಿ, ಅದರ ಪ್ರತಿರೋಧನ ನಾವು ಮಾಡಬೇಕು, ಅದಕ್ಕೆ ರೆಸ್ಪಾನ್ಸ್ ನಾವು ತೊಗೊಳ್ಬೇಕು. ನಾವು ಹಾಗೆ ಬಿಟ್ಕೊಂಡು ಹೋದರೆ ಎಲ್ಲರೂ ಕೆಣಕೋತ ಹೋಗ್ತಾರೆ. ಎಲ್ಲರಿಗೂ ಗೊತ್ತಾಗಬೇಕು ನಾವು ನಮಗೆ ಯಾರು ಕೆಣಕ್ತಾರೋ ನಾವು ಅವ್ರಿಗೆ ಬಿಡೋದಿಲ್ಲ ಅಂತಕ್ಕಂಥದ್ದು. ಮೋದಿ ಕೇಂದ್ರ ಸರ್ಕಾರ ಅವಕಾಶ ಕೊಟ್ಟರೆ ಪಾಕಿಸ್ತಾನದ ಜೊತೆ ಯುದ್ಧ ಮಾಡುತ್ತೇನೆ ಎಂಬ ಸಚಿವ ಜಮೀರ್ ಅಹ್ಮದ್ ಹೇಳಿಕೆಗೆ ವ್ಯಂಗ್ಯವಾಗಿ ಪ್ರತಿಕ್ರಿಯೆ ನೀಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಜಮೀರ್ ಏನು ಹೇಳಿಕೆ ಕೊಡದೆ ಸುಮ್ಮನಿದ್ರೆ ಅದೇ ಈ ದೇಶಕ್ಕೆ ಅವರು ಮಾಡುವ ದೊಡ್ಡ ಸೇವೆ ಎಂದು ಹೇಳಿದರು. ವಿಜಯಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಜಮೀರ್ ಶಾಂತವಾಗಿದ್ರೆ ಸಾಕು, ನೀವೇನು ಮಾಡೋದು ಬೇಡ, ದೇಶದ ರಕ್ಷಣೆಗೆ ನಿಂತಿರುವ ಮಿಲಿಟರಿಯನ್ನ ನಂಬಿ ಸಾಕು, ನಿಮ್ಮ ಭಾಷಣವೂ ಬೇಡ, ನೀವು ಅಲ್ಲಿಗೆ ಹೋಗೋದು ಬೇಡ, ಸೈನ್ಯದ ಶಕ್ತಿ, ಸೈನಿಕರು, ಇಂಟೆಲಿಜೆನ್ಸಿ ಬಗ್ಗೆ ವಿಶ್ವಾಸವಿದೆ, ಸುಮ್ಮನೆ ಹೇಳಿಕೆ ಕೊಡದೆ ಬಾಯಿ ಮುಚ್ಕೊಂಡ್ರೆ ಅದೇ ನೀವು ಈ ದೇಶಕ್ಕೆ ಮಾಡೋ ದೊಡ್ಡ ಸೇವೆ ಎಂದು ತಿಳಿಸಿದರು. ನೀರೆಲ್ಲಿ ಇಟ್ಕೋತೀರಿ? ಪಾಕಿಸ್ತಾನದವರು ಕಿರಿಕಿರಿ ಶುರು ಮಾಡ್ಯಾರ, ದಯವಿಟ್ಟು ನೀರು ಬಿಡ್ರಿ ಅಂತ. ಇವ್ರು ನೀರೆಲ್ಲಿ ಇಟ್ಕೋತೀರಿ? ನೀರಿನಿಂದ ಏನಾಗ್ತದೆ ಅಂತ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಿದೆ, ಇವ್ರಿಗೆ ಗೊತ್ತಿಲ್ಲ ಅಂದರೆ ಸುಮ್ಮನಿರುವ. ಕನಿಷ್ಠ ಬಾಯಿ ತೆಗೆದು ಒಟ್ಟಾರೆಯಾಗಿ ಅವಲಕ್ಷಣ ತೋರಿಸ್ಬಾರಕ, ಮುಂಗೈ ತೋರಿಸಿ ಅವಲಕ್ಷಣ ತೋರಿಸೋದು ಅಂತ ಒಂದು ನಮ್ಮ ಈ ಕಡೆ ಬಿಜಾಪುರ ಕಡೆನ ಭಾಗದಾಗ ಗಾದಿ ಮಾತದು. ಆ ರೀತಿ ಮಾಡಬಾರ್ದು. ಇದು ಉದ್ದೇಶ ಏನೋ ಒಂದು ಫಿಕ್ಸ್. ನಾವು ಕೇವಲ ಎಲ್ಲಿ ಪಾಕಿಸ್ತಾನಿ ಪ್ರೇರಿತ ಟೆರರಿಸಮ್ ಬೈದ್ರೆ ನಮಗೆ ವೋಟ್ ಬ್ಯಾಂಕ್ದಲ್ಲಿ ಎಲ್ಲಾದರೂ ಡಿಸ್ಟರ್ಬ್ ಆಗಿದ್ದಿತ್ತು ಅನ್ನುವಂಥ ಭಯ. ಈ ಮಾನಸಿಕತೆ ಏನಿದೆ, ನೂರಾರು ಕಾರಣ ಇದೆ. ನೀವು ಕಾಂಗ್ರೆಸ್ ಪಾರ್ಟಿಯವರು ನೀವು ಪಾಕಿಸ್ತಾನ ಜಿಂದಾಬಾದ್ ಅನ್ರಿ. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಇದಕ್ಕೇನಾದ್ರು ಅರ್ಥ ಇದೆಯಾ? ಮತ್ತು ನಾನು ಇನ್ನೊಮ್ಮೆ ಸ್ಪಷ್ಟಪಡಿಸ್ತೀನಿ, 26 ಜನ ಏನೋ ಹತರಾಗಿದ್ದಾರೆ ಅಮಾಯಕರು. ಇದರ ಬಗ್ಗೆ ನಮಗೆ ಭಾಳ ನೋವಿದೆ. ಒಂದು ಸಾವಾದರೂ ಮೋದಿ ಸರ್ಕಾರ ಅದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸ್ತದೆ. ನಾವು ಯಾವುದೂ ಆವಾಗ ಇಷ್ಟು ಸತ್ತಿದ್ರು, ಇವಾಗ ಇದನ್ನು ಎಂದೂ ನಾವು ಕಂಪೇರ್ ಮಾಡಿಲ್ಲ. ವಿ ಆರ್ ಟೂ ಮಚ್ ಹರ್ಟ್. ನಾನು ಮೋದಿಯವರನ್ನು, ಅಮಿತ್ ಶಾ ಅವರನ್ನು, ನಿಮಗೂ ಗೊತ್ತಿದೆ, ನಾನು ಹೆಚ್ಚು ಕಡಿಮೆ ಮೋದಿಯವ್ರನ್ನ ಸೆಷನ್ ಇದ್ದಾಗ ಭಾಳ ಫ್ರೀಕ್ವೆಂಟಾಗಿ, ಸೆಷನ್ ಇಲ್ಲದೆ ಇರೋ ಸಮಯ ಕನಿಷ್ಠ ಪಕ್ಷ ವಾರಕ್ಕೊಮ್ಮೆ 2 ಸರ್ತಿ ನಾವು ಭೇಟಿ ಮಾಡ್ತೀವಿ. ಅಮಿತ್ ಶಾ ಅವರನ್ನು ನಮ್ಮ ಬೇರೆ ಬೇರೆ ಸಬ್ ಕಮಿಟಿಗೆ ಅವರು ಚೇರ್ಮನ್ ಇರೋದ್ರಿಂದ ಬೇರೆ ಬೇರೆ ಇಂಟ್ರಾಕ್ಷನ್ಗಳಿರೋದ್ರಿಂದ ಅಮಿತ್ ಶಾ ಅವ್ರನ್ನ ಡೈಲಿ ಭೇಟಿ ಹಾಕಿ, ರಾಜನಾಥ್ ಸಿಂಗ್ ಅವ್ರನ್ನ ಡೈಲಿ ಭೇಟಿ ಹಾಕ್ತೀವಿ ನಾವು ಡೆಲ್ಲಿಯೊಳಗಿದ್ದಾಗ. ಭಾಳ ಅಸ್ವಸ್ಥ ಇದ್ದಾರೆ ಅವರು. ಇದಾದ್ರ ಬಗ್ಗೆ ಭಾಳ ನೋವಿದೆ ಅವರಿಗೆ. ಯಾಕಂದ್ರೆ ನಮ್ಮ ಜನ ಸತ್ತಿದ್ದಾರೆ, ಒಬ್ಬನ ಸತ್ರು ನಮಗೆ ನೋವಿದೆ. ಆದರೆ ಯಾವ ರೀತಿ ಭಾಷೆ ಬಳಸ್ತಾ ಇದ್ದಾರೆ ಇವತ್ತು? ಜವಾಬ್ದಾರಿ ಬೇಡವ? 60 ವರ್ಷ ಆಡಳಿತ ಮಾಡಿದವರು. ಹಾಗಾಗಿ ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡ್ ಅಲ್ಲಿ ಒಂದು ಮಾತಾಡ್ತದೆ, ಇಲ್ಲಿ ಬಂದು ಖರ್ಗೆ ಅವ್ರು ಇನ್ನೊಂದು ಮಾತಾಡ್ತಾರೆ. ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಇಲ್ಲಿ ಬಂದು ಹೇಳ್ತಾರೆ. ಮತ್ತು ಏನು ಮಾಡ್ತೀವಿ ಅಂತ ನಮ್ಗೆ ಹೇಳ್ಬೇಕಂತ ಹೇಳ್ತಾರೆ. ಎಂಥದ್ದು ನೋಡ್ರಿ ವಿಚಿತ್ರ. ಮಿಲಿಟ್ರಿ ಅವ್ರು ಮಾಡ್ತಾರೆ, ನಮಗೆ ಗೊತ್ತಿಲ್ಲ. ನಾ ಮಂತ್ರಿ, ಭಾರತ ಸರ್ಕಾರದಲ್ಲಿ ಮಂತ್ರಿ, ನನಗೆ ಗೊತ್ತಿಲ್ಲ ಇವತ್ತು ಏನು ಮಾಡ್ತಾರೆ. ಸರ್ಕಾರ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಊಹಿಸಲಾರದ ಶಿಕ್ಷೆ ಕೊಡ್ತೀವಿ. ನಾವು ನಂಬಿದ್ದೀವಿ, ನಮ್ಮ ಮಿಲಿಟ್ರಿನೂ ನಂಬಿದೆ, ನಮ್ಮ ವಿಶ್ವಾಸ ಅದ. ಇವಿಷ್ಟು ಇವತ್ತಿನ ಸುದ್ದಿಗಳು. ಹೀಗೆ ನೋಡ್ತಾ ಇದ್ದೀವಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಸಿಗುವಂಥ ಸೀರೆ ಸ್ವರ್ಗವು
ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕಾ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163.